ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಮತ್ತೆ ಸಂಚಲನ ಮೂಡಿಸ್ತಾ ಇದೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಅನ್ನ ಒಂದು ಮಹಿಳೆ ನೋಡಿದಾರಂತೆ. ಆಕೆ ಕೊಡ್ತಾ ಇರತಕ್ಕಂತಹ ಶಾಕಿಂಗ್ ಹೇಳಿಕೆಗಳು ಇಡೀ ರಾಜ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಹಾಗಾದ್ರೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಈಗ ಕೇಳಿ ಬರ್ತಾ ಇರತಕ್ಕಂಥ ಆರೋಪ ಏನು, ಆ ಮಹಿಳೆ ಏನು ಹೇಳ್ತಾ ಇದ್ದಾರೆ? ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸಿನ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ಹಾಗಾದ್ರೆ ಆ ಮಹಿಳೆ ಮಾಡುತ್ತಿರುವಂತಹ ಆರೋಪ ಏನು, ಆ ಮಹಿಳೆ ಮಾಡ್ತಾ ಇರ್ತಕ್ಕಂಥ ಆರೋಪ ಏನು? ಆ ಮಹಿಳೆ ಮೂಲತಃ ಕರ್ನಾಟಕದವರೇನಾ? ಹಾಗಾದ್ರೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಆಕೆ ಹೇಳ್ತಾ ಇರುವಂತಹ ಹೇಳಿಕೆಗಳೇನು, ನಿಜಕ್ಕೂ ಕೂಡ ಆಕೆ ನೋಡಿರ್ತಕ್ಕಂತಹ ಸತ್ಯಗಳೇನು? ಸೌಜನ್ಯಳನ್ನ ಯಾರೋ ಹೊತ್ಕೊಂಡು ಹೋಗ್ತಾ ಇದ್ರು, ಆ ಹೆಣ್ಣು ಮಗಳ ಬಾಯಿಯನ್ನ ಮುಚ್ಚಲಾಗಿತ್ತು. ಸೌಜನ್ಯಳನ್ನ ಬಾಯಿ ಮುಚ್ಚಿ ಹೊತ್ಕೊಂಡು ಹೋದ್ರು. ಮೊದಲು ಮಾತಾಡ್ತಿದ್ದ ಕುಳ್ಳ ವ್ಯಕ್ತಿ ಅದೇ ಸ್ಥಳದಲ್ಲಿದ್ದ. ಟಿವಿಯಲ್ಲಿ ನೋಡಿದ್ದೀನಿ, ಅವನನ್ನ ಪತ್ತೆ ಹಚ್ಚಬಲ್ಲೆ. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮನಿಂದ ಶಾಕಿಂಗ್ ಆರೋಪ ಇದು. ಧರ್ಮಸ್ಥಳ ಭಾಗದಲ್ಲಿ ಅನೇಕ ಹೆಣ್ಣು ಪೀಡನೆ ಆಗಿದೆ, ಅದಕ್ಕೆಲ್ಲ ನ್ಯಾಯ ಸಿಗಬೇಕು. ನಾನು ಸಾವಿಗೂ ಹೆದರೋಳಲ್ಲ. ನನ್ನನ್ನ ಮೈಂಡ್ ಮ್ಯಾಪಿಂಗ್ ಮಾಡುವ ಮೊದಲು ಆ ತೊದ್ಲನನ್ನ ಮಾಡಿಸಿ. ಚಿಕ್ಕ ಕೆಂಪಮ್ಮನಿಂದ SITಗೆ ದೂರು ದಾಖಲಾಗಿದೆ. ಮತ್ತೆ ಜೀವ ಪಡೆದುಕೊಳ್ಳುತ್ತಾ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್. ಸೌಜನ್ಯ ರೇಪ್ ಕೇಸ್ನಲ್ಲಿ ಇದು ಅತಿ ದೊಡ್ಡ ಮಹತ್ವದ ವಿಚಾರ. ಚಿಕ್ಕ ಕೆಂಪಮ್ಮ ಎನ್ನುವಂತಹ ಮಹಿಳೆ ಮೂಲತಃ ಮಂಡ್ಯದವಳು, ಧರ್ಮಸ್ಥಳದವಳಲ್ಲ. ಮಂಡ್ಯದವರಾದಂತಹ ಆಕೆ ಚಿಕ್ಕ ಕೆಂಪಮ್ಮ ನಾನು ಸೌಜನ್ಯಳನ್ನ ಆಟೋ ರಿಕ್ಷಾಗೆ ಹೊತ್ಕೊಂಡು ಹೋಗೋದನ್ನು ಗಮನಿಸಿದ್ದೀನಿ. ಆ ಸಂದರ್ಭದಲ್ಲಿ ಅದಕ್ಕೂ ಮುಂಚಿತವಾಗಿ ನನ್ನ ಜೊತೆ ಒಬ್ಬ ಮಾತನಾಡಿದ್ದ ಆ ವ್ಯಕ್ತಿ ತೊದಲು ಮಾತು ಆತನದ್ದು. ಒಂದು ಗ್ಯಾಪ್ ಬಿಟ್ಟು ಮಾತನಾಡ್ತಾ ಇದ್ದ, ಸರಾಗವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ವ್ಯಕ್ತಿಯದ್ದು. ಆ ವ್ಯಕ್ತಿಯ ಮುಖ ಚಹರೆ ನನಗಿನ್ನೂ ನೆನಪಿದೆ. ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣಗಳನ್ನ ಟಿವಿಯಲ್ಲಿ ಗಮನಿಸ್ತಿರ್ಬೇಕಾದ್ರೆ ಆ ವ್ಯಕ್ತಿಯನ್ನು ನೋಡಿದ್ದೀನಿ ನಾನು ಅಂತ ಹೇಳುತ್ತಾವಮ್ಮ. ಆ ವ್ಯಕ್ತಿಯನ್ನ ಕಂಡು ಹಿಡಿತೀನಿ ಬೇಕಾದ್ರೆ ನನ್ನನ್ನ ಆತನ ಮುಂದೆ ಬಿಟ್ರೆ ನಾನು ಈತನೇ ಆ ವ್ಯಕ್ತಿ ಅಂತ ಹೇಳಬಲ್ಲೆ. ನನಗೆ ಅಷ್ಟು ಪರಿಚಯ ನನ್ನ ತಲೆಯಲ್ಲಿ ಕೂತ್ಕೊಂಡಿದೆ ಅಂತ ಹೇಳ್ತಾಳೆ ಆ ಯುವತಿ. ಸೊ ಆಕೆಯಿಂದ ಈಗ SITಗೆ ದೂರು ಕೂಡ ದಾಖಲಾಗಿದೆ. ಹಾಗಾದ್ರೆ SIT ತನಿಖೆ ಆ ವ್ಯಾಪ್ತಿಗೆ ಸೌಜನ್ಯಾಳ ಪ್ರಕರಣ ಬರೋದಿಲ್ಲ ಎನ್ನುವುದು ಕರೆಕ್ಟ್ ಆಗಿದ್ರು ಕೂಡ ಈಗ ಈ ಹೆಣ್ಣು ಮಗಳ ಆರೋಪ ಯಾವ ತಿರುವನ್ನು ಪಡೆದುಕೊಳ್ಳಬಹುದು? ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಈಗ ಹೊಸ ತಿರುವನ್ನು ಪಡೆದುಕೊಳ್ಳುತ್ತಾ? ಸೌಜನ್ಯಾಳನ್ನ ಬಾಯಿ ಮುಚ್ಚಿ ಹೊತ್ಕೊಂಡು ಹೋಗಲಾಯಿತು. ತೊದಲು ಮಾತಾಡ್ತಿದ್ದ ಕುಳ್ಳ ವ್ಯಕ್ತಿ ಅದೇ ಸ್ಥಳದಲ್ಲಿದ್ದ. ಟಿವಿಯಲ್ಲಿ ನೋಡಿದ್ದೀನಿ, ಅವನನ್ನ ಪತ್ತೆ ಹಚ್ಚಬಲ್ಲೆ. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮನಿಂದ ಶಾಕಿಂಗ್ ಆರೋಪ. ಧರ್ಮಸ್ಥಳ ಭಾಗದಲ್ಲಿ ಅನೇಕ ಹೆಣ್ಣು ಪೀಡನೆ ಆಗಿದೆ, ಅದಕ್ಕೆಲ್ಲ ನ್ಯಾಯ ಸಿಗಬೇಕು. ನಾನು ಸಾವಿಗೂ ಹೆದರಲ್ಲ. ನನ್ನನ್ನು ಮೈಂಡ್ ಮ್ಯಾಪಿಂಗ್ ಮಾಡುವ ಮೊದಲು ಆ ತೊದ್ಲನನ್ನ ಮಾಡಿಸಿ. ಚಿಕ್ಕ ಕೆಂಪಮ್ಮನಿಂದ SITಗೆ ದೂರು ದಾಖಲಾಗಿದೆ. ಮತ್ತೆ ಜೀವ ಪಡೆದುಕೊಳ್ಳುತ್ತಾ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ 13 ವರ್ಷ ಕಳೀತು. ಆ ಹೆಣ್ಣು ಮಗಳ ಕೇಸು ನೋಡಿ, ಒಂದು ಅಪರಾಧ ಕೃತ್ಯ ಎರಡೆರಡು ಬಾರಿ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಒಂದು ಅಪರಾಧ ಕೃತ್ಯವನ್ನ ತನಿಖಾ ಸಂಸ್ಥೆಗಳು ಒಂದೇ ಬಾರಿ ತನಿಖೆ ಮಾಡುವಂತಹದ್ದು. ಎರಡೆರಡು ಬಾರಿ ಒಂದು ಕ್ರೈಮ್ ಅಥವಾ ಒಂದು ಅಪರಾಧ ಕೃತ್ಯವನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಲೀಗಲಿ, ಕಾನೂನಾತ್ಮಕವಾಗಿ ಮುಗಿದು ಹೋದ ಅಧ್ಯಾಯ ಅಂತೇಳಿ ಈ ಹಿಂದೆ ಗೃಹ ಸಚಿವರು ಹೇಳಿದ್ದು. ಸೊ ಈಗಾಗಲೇ CBI ಜೊತೆಗೆ NIA ಹೀಗೆ ನಾನಾ ತನಿಖಾ ಸಂಸ್ಥೆಗಳು ಆ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡಿತ್ತು. ಆ ಸಂದರ್ಭದಲ್ಲಿ ಕ್ಲೀನ್ ಚಿಟ್ ಸಿಕ್ಕಂತಹ ಪ್ರಕರಣ. ಸರ್ಕಾರವೂ ಕೂಡ ಅದಕ್ಕೆ ಪ್ರತ್ಯೇಕವಾದಂಥ ಆಸಕ್ತಿ ವಹಿಸಿದ್ರೆ ಬಹುಶಃ ಇದಕ್ಕೊಂದು ಜೀವ ಸಿಗ್ತಿತ್ತೇನೋ. ಹಾಗಾಗಿ ಇದು ಅಧ್ಯಾಯ ಮುಗಿದು ಹೋಗಿದೆ. ಆದರೂ ಕೂಡ ಮತ್ತೆ ಮತ್ತೆ ಸಾಕ್ಷಿಗಳು ಹೊರಬರ್ತಿದ್ದಾರೆ. ನಾನು ನೋಡಿದ್ದೀನಿ ಆ ಹೆಣ್ಣು ಮಗಳನ್ನ ಹೊತ್ಕೊಂಡು ಹೋಗೋದು. ಅಲ್ಲೊಬ್ಬ ಕುಳ್ಳನೆಯ ವ್ಯಕ್ತಿ ನಿಂತ್ಕೊಂಡಿದ್ದ, ಆತ ಮಾತಾಡ್ತಿರ್ಬೇಕಾದ್ರೆ ತೊದಲ್ತಿದ್ದ. ಆತನ ಮುಖ ಪರಿಚಯ ನನಗಿದೆ. ಆತನನ್ನು ನಾನು ಟಿವಿಲಿ ಗಮನಿಸಿದ್ದೀನಿ.
ನನ್ನನ್ನು ಕರ್ಕೊಂಡು ಹೋಗಿ ಬೇಕಾದರೆ ನಾನು ಆತನನ್ನು ಗುರುತು ಹಿಡಿತೀನಿ. ಇತ್ತೀಚೆಗೆ ಟಿ ವಿಯಲ್ಲಿ ಧರ್ಮಸ್ಥಳದ ಡೆವಲಪ್ಮೆಂಟ್ಗಳ ಬಗ್ಗೆ ನಾನು ಗಮನಿಸುವಾಗ ಆ ವ್ಯಕ್ತಿ ಆಗಾಗ ಬಂದು ಹೋಗ್ತಾ ಇದ್ದ. ಕುಳ್ಳನೆಯ ತೊದಲು ಮಾತನಾಡುವ ಆ ವ್ಯಕ್ತಿ ಯಾರು ಎನ್ನುವಂಥದ್ದೇ ಪ್ರಶ್ನೆ. ಒಂದಷ್ಟು ವರ್ಗಕ್ಕೆ ಈಗಾಗಲೇ ಗೊತ್ತಾಗಿರ್ಬೋದು ಆ ವ್ಯಕ್ತಿ ಯಾರು ಅನ್ನೋದು. ಈ ಪ್ರಕರಣದಲ್ಲಿ ಈ ಸಾಕ್ಷಿ ಹೊಸ ತಿರುವನ್ನು ಕೊಡುತ್ತಾ ಎನ್ನುವಂತಹದ್ದೇ ಪ್ರಶ್ನೆ. ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಇದು ಕಾನೂನಾತ್ಮಕವಾಗಿ ಮುಗಿದು ಹೋದ ಅಧ್ಯಾಯ ಅಂತ ಹೇಳಿ ಗೃಹ ಸಚಿವರು ಹೇಳಿದರು. ಇದು ಮತ್ತೆ ತನಿಖೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ. ಹಾಗಾದರೆ ಈ ಸಾಕ್ಷಿ SITಯ ಮುಂದೆ ಶರಣಾಗತಿಯಾದರೆ SIT ತನ್ನ ವ್ಯಾಪ್ತಿಗೆ ಬರದಲೇ ಇರತಕ್ಕಂತಹ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತಾ? SITಯ ಮುಂದಿನ ಹೆಜ್ಜೆ ಏನು? ಸೌಜನ್ಯ ಪ್ರಕರಣವನ್ನು SIT ನಿಜಕ್ಕೂ ಕೂಡ ಭೇದಿಸೋದಕ್ಕೆ ಸಾಧ್ಯನಾ? ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಸರ್ಕಾರ ಅದಕ್ಕೆ ಅನುವು ಮಾಡಿಕೊಡುತ್ತಾ? SIT ಅದನ್ನು ಮುಂದುವರಿಸುತ್ತಾ? ಇದು ಜನಸಾಮಾನ್ಯರಲ್ಲಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಸೊ ಈಕೆ ಯಾರೋ ಮೂಲತಃ ಮಂಡ್ಯದವಳಂತೆ, ಚಿಕ್ಕ ಕೆಂಪಮ್ಮ. ಆಕೆ ಇತ್ತೀಚೆಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಪ್ರಕಾರ ಆಕೆ ಮುಖವನ್ನು ಮುಚ್ಚಿದ್ದಾರೆ. ಬಹುಶಃ ಕಾನೂನಿನಲ್ಲಿ ಮುಖ ತೋರಿಸೋದಕ್ಕೆ ಇಚ್ಛೆ ಪಡದೇ ಇದ್ದರೆ ಆಕೆಯ ಮುಖವನ್ನು ಮುಚ್ಚುವ ಅವಕಾಶಗಳಿದ್ದಾವೆ ಕಾನೂನಿನಲ್ಲಿ. ಹಾಗಾಗಿ ಆ ಹೆಣ್ಣು ಮಗಳ ಮುಖವನ್ನು ಮುಚ್ಚಲಾಗಿದೆ. ಸೊ ಆಕೆ ಹೇಳುವಂತಹ ಹೇಳಿಕೆಗಳ ಸಾಲಿದೆಯಲ್ಲ, ಸೌಜನ್ಯ ಪ್ರಕರಣವನ್ನು ಮತ್ತೆ ಜೀವಂತಗೊಳಿಸುವಂತಹ ಸಾಲುಗಳದು. 12 ವರ್ಷದ ಹಿಂದೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ದೇವರ ದರ್ಶನಕ್ಕಾಗಿ. ನಾನು ಒಂದಷ್ಟು ಬಾಧೆಯಿಂದ ನರಳಾಡ್ತಾ ಇದ್ದೆ. ಆ ಬಾಧೆ ಮುಗಿಯಬೇಕು ಅಂತ ಹೇಳಿದ್ರೆ ದೇವರ ದರ್ಶನ ಆಗಬೇಕು ಅಂತ ಹೇಳಿ ಯಾರೋ ಹೇಳಿದ್ರು. ಹಾಗಾಗಿ ಮಂಜುನಾಥನ ದರ್ಶನಕ್ಕೆ ಅಂತ ಹೇಳಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇತ್ತು. ಒಂದಷ್ಟು ಜನ ಬಂದು ನನ್ನನ್ನು ಆಗಾಗ ಮಾತನಾಡಿಸ್ತಾ ಇದ್ರು. ಇಲ್ಲೆಲ್ಲ ನಿಂತ್ಕೋಬಾರ್ದು, ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ರು. ಅವರ ಮಾತನ್ನು ಮೀರಿ ನಾನು ಅಲ್ಲೇ ನಿಂತ್ಕೊಂಡೆ. ಅಷ್ಟೊತ್ತಿಗದಾಗಲೇ ಒಂದು ಹೆಣ್ಣು ಮಗಳು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು ಬರ್ತಾ ಇದ್ಲು. ಆ ಹೆಣ್ಣು ಮಗಳ ಹಿಂದೆ ಒಂದು ಆಟೋ ಅಥವಾ ಒಂದು ಕಾರು ಬಂದು ನಿಂತ್ಕತ್ತು. ಆ ಹೆಣ್ಣು ಮಗಳನ್ನು ಕರೆದ್ರು ವಾಹನದಲ್ಲಿರೋರು, ಬಾ ಕೂತ್ಕೋ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಹೋಗದೇ ಇದ್ದಾಗ ಆಕೆಯನ್ನು ಅತ್ಯಂತ ಬಲವಂತವಾಗಿ ಗಾಡಿ ಒಳಗೆ ಕೂರಿಸಿಕೊಳ್ಳಲಾಯಿತು. ನಾನು ಕೇಳಿದೆ ಆಗ ಆ ಹೆಣ್ಣು ಮಗಳನ್ನು ಯಾಕೆ ಇಷ್ಟೊಂದು ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ. ಆಗ ತೊದಲು ಮಾತನಾಡುವಂತಹ ವ್ಯಕ್ತಿ ನನ್ನ ಬಳಿ ಹೇಳ್ತಾನೆ, ಅದು ಅವರ ಮನೆಯವರ ಹೆಣ್ಣು ಮಗಳೇ, ಹಾಗಾಗಿ ಅವಳು ಬರದಲೇ ಇದ್ದಾಗ ಒತ್ತಾಯದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸಮಜಾಯಿಷಿ ನೀಡಿದ. ನಾನು ಆ ದೃಶ್ಯವನ್ನು ಗಮನಿಸಿದಾಗ ನನಗೆ ವಿಚಿತ್ರ ಕಾಣಿಸ್ತು, ವಿಚಿತ್ರತೆ ಇತ್ತು. ಜೊತೆಗೆ ನಾನು ಮರಳಿ ಮನೆಗೆ ಹೋದ ಮೇಲೆ ಟಿವಿಲಿ ಬರ್ತಾ ಇತ್ತು, ಧರ್ಮಸ್ಥಳದಲ್ಲಿ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಲಾಗಿದೆ, ಕೊಂದು ಬಿಸಾಕಲಾಗಿದೆ. ಆ ಸುದ್ದಿಯನ್ನು ಗಮನಿಸುವಾಗ ನನಗೆ ಈ ಸನ್ನಿವೇಶಗಳು ನೆನಪಾಗ್ತಾ ಇತ್ತು. ಸೊ ಅದನ್ನು ಈಗ SITಯ ಮುಂದೆಯೂ ಕೂಡ ಈ ಹೊಸ ದೂರುದಾರೆ SITಗೂ ಕೂಡ ದೂರು ದಾಖಲು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.